ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 5 ಡೇಸಿಂದ ನಾನು ಮನೇಲಿ ಇರಲಿಲ್ಲ. ಸೊ ಇವತ್ತು ಮೇಲ್ ಟೆರೆಸ್ ಗಾರ್ಡನ್ ಹೇಗಿದೆ ನೋಡೋಕ್ಕೆ ಅಂತ ಹೋಗಿದ್ದೆ. ಜಸ್ಟ್ ಹಾಗೆ ಈ ವಿಡಿಯೋ ಕೂಡ ಶೂಟ್ ಮಾಡಿಕೊಂಡೆ. ಕನಕಾಂಬರ ಹೂವು ನಾನು ಲಾಸ್ಟ್ ವೀಕ್ ಆ್ಯಕ್ಚುಲಿ ಬಿಡಿಸಿದ್ದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದೇ ಗಿಡ ಇರೋದು. ಆ್ಯಂಡ್ ಇದು ಮಲ್ಬೆರಿ ಪ್ಲಾಂಟ್. ಆಲ್ಮೋಸ್ಟ್ ಒಂದು 2-3 ಹಣ್ಣಿದೆ ಅಷ್ಟೇ. ನೋಡಿ ಇಲ್ಲೊಂದು 2 ಇದೆ. ಸೊ ನೆಕ್ಸ್ಟ್ ಹಾರ್ವೆಸ್ಟ್ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ನಾಳೆ ಹಾರ್ವೆಸ್ಟ್ ಮಾಡಿಕೊಂಡ್ರು ಬಿದ್ದು ಹೋಗುತ್ತೆ. ಆ್ಯಕ್ಚುಲಿ ಇವತ್ತೇ ಹಾರ್ವೆಸ್ಟ್ ಮಾಡ್ಕೊಬೇಕು. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಪಾಲಕ್ ಹಾಕಿದ್ವಿ. ಪಾಲಕ್ ಬೀಜಗಳು ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಮೊಳಕೆ ಬಂದಿದೆ. ಸೊ ಚೆನ್ನಾಗೇ ಬಂದಿದೆ. ಇದ್ರ ಜೊತೆ ಕೊತ್ತಂಬರಿ ಕೂಡ ಹಾಕಿದ್ವಿ. ಅದರಿಂದ ಆ್ಯಕ್ಚುಲಿ ಜರ್ಮಿನೇಟ್ ಆಗಿಲ್ಲ, ಬಟ್ ಪಾಲಕ್ ಮಾತ್ರ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಇದು ಟೊಮೆಟೊ ಗಿಡ ಕಂಪ್ಲೀಟಾಗಿ ಒಣಗಿ ಹೋಗಿದೆ. ಇದರಲ್ಲಿ ಮುಂಚೆ ಸ್ವಲ್ಪ ಇರುವೆ ಇತ್ತು ಅಂದ್ಬಿಟ್ಟು ನಾನೇನು ಕ್ಲೀನಿಂಗ್ ಏನು ಮಾಡ್ಕೊಂಡಿರಲ್ಲ. ಈ ಕಂಪ್ಲೀಟ್ ಗಿಡ ರಿಮೂವ್ ಮಾಡಿಕೊಂಡು ಬೇರೆ ಗಿಡ ಹಾಕ್ತೀನಿ. ಇದು ಬದನೆ ಗಿಡ, ಇದು ಅರಶಿನದ ಗಿಡ, ಅದರಲ್ಲೇ ಒಂದು ಚಿಕ್ಕ ಸೇವಂತಿಗೆ ಗಿಡ ಇದೆ. ನೋಡಿ ಈ ಕಲರ್ ತುಂಬ ಚೆನ್ನಾಗಿದೆ. ಇದು ಪಿಂಕ್ ಕಲರ್ ಸೇವಂತಿಗೆ ಹೂವು. ಚೆಂಡು ಹೂವಿನ ಗಿಡ ನಾನು ರಿಮೂವ್ ಮಾಡ್ತಾನೆ ಇರ್ತೀನಿ, ಅದು ಬರ್ತಾನೆ ಇರತ್ತೆ. ಇಲ್ಲೊಂದು ಟೊಮೆಟೊ ಗಿಡ ಇದೆ ಆ್ಯಂಡ್ ಚಿಕ್ಕ ಹೂವು ಆಗಿದೆ ಇಲ್ಲಿ. ಆ್ಯಂಡ್ ಇದು ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಡ್ಯುಯಲ್ ಶೇಡಲ್ಲಿದೆ. ಇದು ತುಂಬ ಚಿಕ್ಕ ಚಿಕ್ಕ ಹೂವು ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ಲಾಗೂ ಕೂಡ ಕಾಣುತ್ತೆ. ಅದು ಶುಂಠಿ ಗಿಡ, ಇದು ಆ್ಯಕ್ಚುಲಿ ರಿಮೂವ್ ಮಾಡ್ಕೊಬೇಕು. ಆ್ಯಂಡ್ ಇದು ಬದನೆ ಗಿಡ, ಎಷ್ಟು ಚೆನ್ನಾಗಿ ಬದನೆಕಾಯಿ ಬಿಟ್ಟಿದೆ ನೋಡಿ. ಈ ವೆರೈಟಿ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ. ಕಂಪ್ಲೀಟ್ ಗ್ರೀನ್ ಕಲರ್ ಬದನೆಕಾಯಿ ಇತ್ತು. ಇದು ಹೊಸ ವೆರೈಟಿನೇ. ಆ್ಯಂಡ್ ಇದು ಕಾಕಡ ಹೂವಿನ ಗಿಡ. ಹೂವು ಆ್ಯಕ್ಚುಲಿ ಇನ್ನೂ ಆಗಿಲ್ಲ. ಆ್ಯಂಡ್ ಇದು ರೋಸ್ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ರೋಸ್. ಚಪ್ರದ ಅವರೆಕಾಯಿ ಗಿಡ ತುಂಬ ಚೆನ್ನಾಗಿ ಹರಡಿದೆ ಆ್ಯಂಡ್ ತುಂಬ ಹೂವುಗಳಾಗಿದೆ. ಇದು ನೋಡಿ ಈ ಗಿಡ ಹಾಕಿದ್ರು ಆಲ್ಮೋಸ್ಟ್ ನಮಗೆ ಥ್ರೂ ಔಟ್ ದ ಸೀಸನ್ ರೆಗ್ಯುಲರ್ ಆಗಿ ಸಿಗುತ್ತೆ. ಒಂದು 2-3 ಗಿಡ ಇದ್ದರೆ ಸಾಕು, ಇಲ್ಲ 2 ಗಿಡ ಇದ್ದರೂ ಸಾಕಾಗತ್ತೆ. ಇದು ಸ್ವಲ್ಪ ದೊಡ್ಡ ಗಿಡ, ಇದ್ರ ಜೊತೆ ಇನ್ನೊಂದು ಗಿಡ ಇದೆ, ಅದು ಸ್ವಲ್ಪ ಚಿಕ್ಕ ಗಿಡ, ಬಟ್ ಅದರಲ್ಲಿ ಅಷ್ಟು ಈಲ್ಡ್ ಬರ್ತಾ ಇಲ್ಲ. ಇದು ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗಿಗೆ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸೊ ಆಲ್ರೆಡಿ ಚಿಕ್ಕ ಚಿಕ್ಕದಾಗಿ ಆಗ್ತಾಯಿದೆ ನೋಡಿ ಇಲ್ಲೆಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಹಾರ್ವೆಸ್ಟ್ ಮಾಡ್ಕೊಬೋದು. ಸೊ ಈ ಥರ ತುಂಬ ಆಗಿದೆ, ಖುಷಿ ಆಯಿತು ಆ್ಯಕ್ಚುಲಿ ಇದನ್ನು ನೋಡಿ. ಆಲ್ಮೋಸ್ಟ್ ಈ ಸಲ ಹಾರ್ವೆಸ್ಟ್ ಮಾಡಿಕೊಂಡ್ರೆ 3ನೇ ಹಾರ್ವೆಸ್ಟ್ ಆಗುತ್ತೆ. ಬೈ ನೆಕ್ಸ್ಟ್ ವೀಕ್ ಹಾರ್ವೆಸ್ಟ್ ಮಾಡ್ಕೊಬೋದು. ನೋಡಿ ಇಲ್ಲೂ ಅಷ್ಟೇ. ಆ್ಯಂಡ್ ಇದು ನಾನು ನಿಂಬೆ ಹಣ್ಣಿನ ಗಿಡ ಅಂದ್ಕೊಂಡೆ, ಬಟ್ ಇದು ಎಳ್ಳಿಕಾಯಿ ಗಿಡ. ಆ್ಯಂಡ್ ಆಲ್ರೆಡಿ ಸ್ವಲ್ಪ ಹುಳಗಳು ಕೂಡ ಆಗೋಕ್ಕೆ ಶುರು ಆಗಿದೆ. ಸೊ ಇದೆಲ್ಲ ರಿಮೂವ್ ಮಾಡ್ಕೊತೀನಿ ಇವಾಗ. ನೋಡಿ 2 ಹುಳು ಒಂದೇ ಗಿಡದಲ್ಲಿದೆ. ಸೊ ಎಲೆಯೆಲ್ಲ ಸ್ವಲ್ಪ ಕಚ್ಚಿ ತಿಂದಿದೆ. ಸೊ ಅದನ್ನು ರಿಮೂವ್ ಮಾಡ್ಕೊಬೇಕು. ಆ್ಯಂಡ್ ಇದು ಬೋಗನ್ವಿಲಿಯಾ ಪಿಂಕ್ ಕಲರ್, ಇದು ಚಿಕ್ಕ ಚಿಕ್ಕದಾಗಿ ಮೊಗ್ಗಾಗ್ತಾ ಇದೆ ಇದು ಕೂಡ ಇವಾಗ. ಆ್ಯಂಡ್ ಇದು ಕಡಲೆಕಾಯಿ ಗಿಡ. ಇದು ಕೂಡ ಒಂದು ವೆರೈಟಿ ಸೇವಂತಿಗೆನೇ ನೋಡಿ, ತುಂಬ ಕ್ಯೂಟಾಗಿ ಚಿಕ್ಕ ಚಿಕ್ಕದಾಗಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಮೆಣಸಿನ್ಕಾಯಿ ಗಿಡ. ಒಂದೇ ಒಂದು ಮೆಣಸಿನ್ಕಾಯಿ ಆ್ಯಕ್ಚುಲಿ ನಾನು ಸೀಡ್ಸ್ಗೋಸ್ಕರ ಹಾಗೆ ಬಿಟ್ಟಿದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಆಗಿದೆ ನೋಡಿ. ಆ್ಯಂಡ್ ಈ ಗ್ರೋ ಬ್ಯಾಗ್ದಲ್ಲಿ ಅರಶಿನ ಇದೆ. ಆ್ಯಂಡ್ ಈ ಮೆಣಸಿನ್ಕಾಯಿ ಆ್ಯಕ್ಚುಲಿ ಖಾರ ಇರೋದಿಲ್ಲ, ಸ್ವಲ್ಪ ಉದ್ದುದ್ದ ಇರತ್ತಲ್ಲ. ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಆದರೆ ಸ್ವಲ್ಪ ಖಾರ ಇರತ್ತೆ. ಆ್ಯಂಡ್ ಇದು ಟೊಮೆಟೊ ಗಿಡ, ಅದರಲ್ಲೇ ಒಂದು ಬೆಂಡೆಕಾಯಿ ಗಿಡ ಕೂಡ ಇತ್ತು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.